ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ನಕ್ಷತ್ರ ಸ್ವಾತಿ ಮಹಾನಕ್ಷತ್ರ, ಯೋಗ ಅರ್ಶನ ಯೋಗ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಹರ್ಷೋದ್ಗಾರವಾಗಬೇಕು ಅಂತಂದ್ರೆ ಓಂ ಶ್ರೀ ವರದಾಭಯ ಅಸ್ಥಾಯ ನಮಃ ಅನ್ನೋ ಮಂತ್ರವನ್ನ ಹೇಳಿಕೊಳ್ತೀರಿ. ಇನ್ನು ಸಾಧ್ಯವಾದ್ರೆ ಓಂ ಶಂ ಶನೇಶ್ಚರಾಯ ನಮಃ ಅನ್ನೋ ಮಂತ್ರವನ್ನ ಒಂದು 361 ಸಲ ಹೇಳ್ತೀರಿ. ಯಾಕೆ ಅಂತಂದ್ರೆ ಭಗವಂತ ಅನ್ನುವವನು ಆ ಕಡೆ ಶಾಪವೂ ಕೊಡೋದಿಲ್ಲ, ಈ ಕಡೆ ವರವೂ ಕೊಡೋದಿಲ್ಲ, ಒಂದು ಅವಕಾಶವನ್ನು ಅಷ್ಟೇ ಕೊಡ್ತಾನೆ. ಆ ಅವಕಾಶ ಕೊಟ್ಟಾಗ ಆ ಅವಕಾಶವನ್ನು ನೀವು ಶಾಪ ಮಾಡ್ಕೊಳ್ತಿರೋ ವರ ಮಾಡ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ವರವನ್ನಾಗಿ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಭಗವಂತನ ಪಾದಾರವಿಂದವನ್ನೇ ಹಿಡಿಯಬೇಕಾಗುತ್ತೆ. ಯಾಕಂದ್ರೆ ನಮಗಿರುವ ಇಂದ್ರಿಯ ಶಕ್ತಿ ಅವನಿಗಿರುವ ಅತೀಂದ್ರ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬ್ರಿಡ್ಜ್ ಆಗಿ ಕೆಲಸ ಮಾಡೋದು. ನೀವು ಒಂದು ಮಂತ್ರ ಹೇಳಿದ್ರಲ್ಲ, ಇದು ಅಷ್ಟು ಕೆಲಸ ಮಾಡುತ್ತೆ. ಪ್ರೀತಿ ಬಂಧುಗಳೇ, ಹರ್ಷದಲ್ಲಿ ಹರ್ಷ ಆಗ್ಬೇಕು, ನಮಗೆ ಅದೃಷ್ಟದಲ್ಲಿ ಅದೃಷ್ಟ ಬರಬೇಕು ಅಂತಂದರೆ ಒಂದು ಆಲದ ಮರ. ಆ ಆಲದ ಮರ ದೊಡ್ಡದಾಗಿದ್ದು ಅದರದ್ದು ಆ ಮರದೊಂದು ಬುಡ ಎಲ್ಲಿದೆ ಅಂತ ಕಾಣಿಸಲ್ಲ. ಅಂತಹ ಮರ ಏನಾದ್ರು ಇವತ್ತೇ ನಿಮಗೆ ಸಿಕ್ಕಿದರೆ ಬಹುಶಃ ಒಂದು ಅದ್ಭುತಗಳ ಜೊತೆಗೆ ಬರ್ತವೆ. ಏನು ಮಾಡ್ತೀರಿ ಅಂತಂದ್ರೆ ಆ ಮರದ ಸುತ್ತ ಒಂದು ಮೊಸರು ಪಾಕೆಟ್ ತೆಗೆದುಕೊಂಡು ಹೋಗಿ ಮೊಸರನ್ನ ಎರಚಿ ಬರುವುದು, ಅಥವಾ ಎಲ್ಲಾದ್ರೂ ಸ್ವಲ್ಪ ಒಂದು ಎಲೆ ತೆಗೆದುಕೊಂಡು ಆ ಎಲೆ ಮೇಲೆ ಹಾಕಿ ಬರುವುದು. ಆ ಅಳಿಲು ಏನಾದ್ರೂ ಬಂದು ಆ ಮೊಸರು ತಿಂದೋಯ್ತು ಅಂತಂದ್ರೆ ಸರ್ವ ಕಾರ್ಯೇಷು ವಿಜೀವ, ಸರ್ವ ಕಾರ್ಯೇಷು ವಿಜೀವ. ಶಿವಂಭೂಯ.